ನಮಸ್ಕಾರ ಎಲ್ಲರಿಗೂ. ಕಥಾಲೋಕ ಕಥೆಗಳ ಸಂಗ್ರಹ. ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ. ಬನ್ನಿ ಇಂದಿನ ಕಥೆಯನ್ನು ಪ್ರಾರಂಭಿಸೋಣ. ಮುತ್ತಿನ ಹಾರ ಭಾಗ 23. ಅಣ್ಣ ಪ್ಲೀಸ್ ಏನಾದರೂ ಮಾತಾಡು. ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಇದು ಈ ಥರ ಮರಳಿ ಬರುತ್ತೆ ಅಂತ. ನೀನು ಇದನ್ನೆಲ್ಲ ಹೇಗೆ ತಗೋತೀಯ ಅಂತಲೂ ನಂಗೆ ಗೊತ್ತಿಲ್ಲ. ನಂಗೆ ಮೊದಲು ಅನಿಸಿತ್ತು ಯಾವ ವಿಷಯನೂ ಹೇಳಬಾರ್ದು ಅಂತ. ಆದರೆ ಯಾಕೋ ಅವಳನ್ನು ಎಂಗೇಜ್ಮೆಂಟ್ ಫೋಟೋಸಲ್ಲಿ ನೋಡಿ ಎಲ್ಲ ವಿಷಯನೂ ನಿಂಗೆ ಹೇಳಲೇಬೇಕು, ನಿಂಗೆ ಇದೆಲ್ಲ ಗೊತ್ತಾಗಲೇಬೇಕು ಅಂತ ಅನಿಸಿ ಎಲ್ಲನೂ ಡೀಟೇಲ್ ಆಗಿ ಹೇಳಿದ್ದೀನಿ. ಆದರೆ ಪ್ಲೀಸ್ ನೀನು ಸಿಟ್ಟಲ್ಲಿ ಯಾವುದೇ ನಿರ್ಧಾರ ತಗೊಳ್ಬೇಡ. ಇದರಲ್ಲಿ ಅವಳ ತಪ್ಪು ಏನೂ ಇಲ್ಲ ಎಂದಿದ್ದಳು ರಾಗಿಣಿ. ಅವಳದು ಏನೂ ತಪ್ಪಿಲ್ವಾ? ಇದೆಲ್ಲ ವಿಷಯ ನಂಗೆ ಹೇಳಬೇಕಿತ್ತು ತಾನೇ ಅವಳು. ಅಂದರೆ ಈಗ ನಂಗೆ ಅನಿಸ್ತಿದೆ ಅವಳು ಇನ್ನೂ ಹಳೇದನ್ನು ಮರೆತು ಮುಂದೆ ಬಂದಿಲ್ವೇನೋ ಅಂತ. ಹಳೆ ಕಥೆ ಏನೇ ಆಗಿರಲಿ, ಅವಳು ಈಗ ನನ್ನ ಜೊತೆ ಖುಷಿಯಾಗಿರ್ತಿದ್ಲು ಅಂದರೆ ನನಗೇನೂ ಪ್ರಾಬ್ಲಮ್ ಇರಲಿಲ್ಲ. ಆದರೆ ಅವಳು ನಡ್ಕೊಳ್ಳೋ ರೀತಿ ನೋಡಿದರೆ ಯಾಕೋ ಇನ್ನೂ ಅವಳ ಮನಸ್ಸಲ್ಲಿ ಪ್ರಸಾದ್ ಇದ್ದಾನೆ ಅಂತಾನೆ ಅನಿಸ್ತಿದೆ. ಇದನ್ನೆಲ್ಲ ನಂಗೆ ಹೇಳಿದರೆ ನಾನೇ ಮನೇಲಿ ಬೇಡ ಅಂತ ಹೇಳ್ತಿದ್ದೆ. ನನ್ನ ಹತ್ರ ಮಾತಾಡಬೇಕಿತ್ತಲ್ವಾ? ಇಷ್ಟಾದಮೇಲೂ ನೀನು ಅವಳು ತಪ್ಪಿಲ್ಲ ಅಂತ ಹೇಳ್ತಿದ್ಯಲ್ಲ ಎಂದು ಸಿಡುಕಿದ್ದ ಸಂದೀಪ್. ಅಣ್ಣ ಪ್ಲೀಸ್ ನೀನು ಈ ರೀತಿ ರಿಯಾಕ್ಟ್ ಮಾಡಬೇಡ. ನಾನು ಮೊದಲೇ ಹೇಳಿದ್ದೆ ತಾನೆ. ನಿಜ ಹೇಳಬೇಕಂದ್ರೆ ನನಗೂ ಗೊತ್ತಿಲ್ಲ ಈ 2 ವರ್ಷದಲ್ಲಿ ಏನಾಯಿತು. ಪ್ರಸಾದ್ ಸರ್ ಜೊತೆ ಮಾತಾಡೋಕ್ಕೆ ಅವಳಿಗೆ ಅವಕಾಶ ಸಿಕ್ಕಿದ್ಯಾ ಅಥವಾ ಪ್ರಸಾದ್ ಸರ್ ಅವಳನ್ನು ಪ್ರೀತಿ ಮಾಡ್ತಾ ಇಲ್ಲ ಅಂತ ಹೇಳಿದ್ರಾ? ಯಾವುದೂ ನಂಗೆ ಗೊತ್ತಿಲ್ಲ. ಇದೆಲ್ಲ ತಿಳ್ಕೊಂಡ್ಮೇಲೆ ತಾನೇ ನಾವು ಒಂದು ನಿರ್ಧಾರಕ್ಕೆ ಬರೋಕ್ಕೆ ಸಾಧ್ಯ ಎಂದಳು ರಾಗಿಣಿ. ನಾನು ಸ್ವಲ್ಪ ಹೊತ್ತು ಒಬ್ಬನೇ ಬಿಡು, ನೀನು ಮನೆಗೆ ಹೋಗು, ನಾನು ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ ಎಂದಿದ್ದ ಅವನು. ಅಣ್ಣ ಎಂದು ರಾಗಿಣಿ ಏನೋ ಹೇಳಲು ಹೊರಟಾಗ, ಹೇಳಿದ್ನಲ್ವಾ ನಾನು ಒಬ್ಬನೇ ಬಿಡು ಸ್ವಲ್ಪ ಹೊತ್ತು ಅಂತ. ನಾನು ಅವಳಿಗೆ ಕಾಲ್ ಮಾಡಿ ಏನೂ ಬೈಯಲ್ಲ. ಅಷ್ಟು ಗೊತ್ತಿದೆ ನಿಂಗೆ ಈ ಅಣ್ಣನ ಬಗ್ಗೆ ಅಂತ ಅಂದ್ಕೊಳ್ತೀನಿ. ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಕು ಅಂತ ಇಲ್ಲ. ಪ್ಲೀಸ್ ಇಲ್ಲಿಂದ ಹೊರಟೋಗು ಎಂದಿದ್ದ ಸಂದೀಪ್. ಸಂದೀಪ್ಗೆ ಎಷ್ಟು ಪ್ರಬುದ್ಧತೆ ಇದೆ ಎಂದು ತಿಳಿದಿದ್ದ ರಾಗಿಣಿ ಇನ್ನೂ ಏನು ಹೇಳುವುದು ಬೇಡ ಅಂದುಕೊಂಡು ಮನೆಗೆ ಹೋಗಿದ್ದಳು. 1-2 ತಾಸುಗಳು ಕಳೆದಿದ್ದವು. ಸಂದೀಪ್ ಇನ್ನೂ ಮನೆಗೆ ಬಂದಿರಲಿಲ್ಲ. ಒಮ್ಮೆ ಹೋಗಿ ನೋಡಿಕೊಂಡು ಬರುವುದೇ ಒಳ್ಳೆಯದು ಎಂದು ಅವಳು ಅಲ್ಲಿಗೆ ಹೊರಟಳು. ಅಷ್ಟರಲ್ಲಿ ಸಂದೀಪ್ ಬರುತ್ತಿದ್ದದ್ದು ಕಾಣಿಸಿತು. ಅವನ ಮುಖ ಬಾಡಿ ಹೋಗಿತ್ತು. ಕಣ್ಣು ಸ್ವಲ್ಪ ಕೆಂಪಾಗಿದ್ದವು. ರಾಗಿಣಿ ಅವನನ್ನು ಮಾತನಾಡಿಸಬೇಕೋ ಬೇಡವೋ ಎಂದು ನೋಡುತ್ತಿರುವಾಗಲೇ, ಚಿನ್ಕುರ್ಳಿ, ನಾನು ಆರಾಮಾಗಿದ್ದೀನಿ, ನೀನು ಅಷ್ಟೊಂದು ಆತಂಕ ಪಡಬೇಕಂತ ಏನಿಲ್ಲ. ಒಂದು ಸ್ವಲ್ಪ ನಿನ್ನ ಹತ್ರ ಮಾತಾಡಬೇಕಿತ್ತು ಎಂದಿದ್ದ. ಸಂದೀಪ್ ಸ್ವಲ್ಪ ಸಮಾಧಾನವಾಗಿ ಮಾತನಾಡಿದ್ದನ್ನು ನೋಡಿ ರಾಗಿಣಿ ನಿಟ್ಟುಸಿರು ಬಿಟ್ಟಿದ್ದಳು. ಸರಿ ಅಣ್ಣ, ಈಗ ಊಟಕ್ಕೆ ಕರೀತಿದ್ದಾರೆ. ಊಟದ ನಂತರ ನಾವು ಮತ್ತೆ ಮಾತಾಡೋಣ, ಓಕೆನಾ? ನೀನು ನಿಜವಾಗ್ಲೂ ಓಕೆ ತಾನೆ ಎಂದಳು ಅವಳು. ನಾನು ಸಂಪೂರ್ಣವಾಗಿ ಓಕೆ ಅಂತ ಏನು ಸುಳ್ಳು ಹೇಳಲ್ಲ. ಇಷ್ಟೆಲ್ಲ ವಿಷಯ ಗೊತ್ತಾದ ಮೇಲೆ ಒಂದು ಸ್ವಲ್ಪ ಜೀರ್ಣ ಮಾಡ್ಕೊಳ್ಳೋಕ್ಕೆ ಸಮಯ ಹಿಡಿಯುತ್ತೆ. ಆದರೆ ಐ ವಿಲ್ ಬಿ ಓಕೆ. ಸರಿ ನಡಿ, ಊಟ ಮಾಡೋಣ ಬೇಗ ಎಂದಿದ್ದ ಅವನು. ಅವರಿಬ್ಬರು ಬೇಗ ಊಟ ಮುಗಿಸಿ ಮತ್ತೆ ಅದೇ ಜಾಗಕ್ಕೆ ತೆರಳಿದ್ದರು. ಇಬ್ಬರಿಗೂ ಏನಂತ ಮಾತು ಶುರು ಮಾಡಬೇಕೆಂದು ಗೊತ್ತಾಗುತ್ತಾ ಇರಲಿಲ್ಲ. ಕೊನೆಗೆ ರಾಗಿಣಿಯೇ, ಅಣ್ಣ ನನ್ನ ಕ್ಷಮಿಸ್ಬಿಡು, ನಾನು ಈ ವಿಷಯನ ಹೇಳಲೇಬಾರ್ದಿತ್ತೇನೋ ಅಂತ ಅನಿಸ್ತಿದೆ ಈಗ. ಪ್ರಾರ್ಥನಾ ನಿಜವಾಗ್ಲೂ ಪ್ರಸಾದ್ನ ಮರೆತು ಬೇರೆಯವರನ್ನು ಮದುವೆಯಾಗಿ ಒಳ್ಳೆ ಜೀವನ ನಡೆಸಬೇಕು ಅಂತ ಅಂದ್ಕೊಂಡಿದ್ರೆ ನಾನು ಇದನ್ನೆಲ್ಲ ಹೇಳಿ ತುಂಬ ದೊಡ್ಡ ತಪ್ಪು ಮಾಡಿದ ಹಾಗಾಗುತ್ತೆ ಎಂದಳು. ಸಂದೀಪ್ ಅವಳನ್ನು ನೋಡಿ ಮುಗುಳ್ನಕ್ಕು, ನೋಡು ಚಿನ್ಕುರ್ಳಿ, ಮೊದಲನೇದಾಗಿ ನೀನು ಯಾಕೆ ಈ ವಿಷಯ ನನ್ನ ಹತ್ರ ಹೇಳಬೇಕು ಅಂತ ಅಂದ್ಕೊಂಡೆ, ಅದನ್ನ ಯೋಚನೆ ಮಾಡಿ ನಂಗೆ ಹೇಳು ಎಂದ. ರಾಗಿಣಿ ಪ್ರಶ್ನಾರ್ಥಕವಾಗಿ ಅವನನ್ನೇ ನೋಡಿದಾಗ ಹೇಳು ಎನ್ನುವ ರೀತಿಯಲ್ಲಿ ತಲೆಯಲ್ಲಾಡಿಸಿದ್ದ ಅವನು. ಸ್ವಲ್ಪ ಸಮಯ ಯೋಚಿಸಿದ ನಂತರ ರಾಗಿಣಿ, ನಾನು ಅವಳಿಗೆ ಹೇಳಿದ್ದೆ ಪ್ರಸಾದ್ ಸರ್ ಮತ್ತೆ ವಾಪಸ್ ಬರಲಿಲ್ಲ ಅಂದರೆ ನೀನು ಹಳೇದೆಲ್ಲ ಮರೆತು ಹೊಸ ಜೀವನ ಶುರು ಮಾಡು ಅಂತ. ಆದರೆ ನನಗೆ ಪ್ರಾರ್ಥನಾ ಮತ್ತು ಪ್ರಸಾದ್ ಸರ್ ಒಂದಾಗಬೇಕು ಅಂತಾನೇ ಇತ್ತು. ನಿಜ ಹೇಳಬೇಕಂದ್ರೆ ಈಗಲೂ ನನ್ನ ಮನಸ್ಸಲ್ಲಿ ಅದೇ ಇದೆ ಅಣ್ಣ. ನಾನು ಯಾವಾಗಲೂ ಅವರಿಬ್ಬರನ್ನೇ ಜೊತೆಯಾಗಿ ನೋಡಿದ್ದೀನಿ. ಮತ್ತು ನಾನು ನಿಮ್ಮ ಎಂಗೇಜ್ಮೆಂಟ್ ಫೋಟೋಸ್ನೆಲ್ಲ ನೋಡಿದಾಗ ನಂಗೆ ಯಾಕೋ ಹಳೆ ಪ್ರಾರ್ಥನಾ ಅಲ್ಲಿ ಇರಲಿಲ್ಲ ಅಂತ ಅನಿಸ್ತು. ಇದರಿಂದಾನೇ ಅನಿಸುತ್ತೆ ನಂಗೆ ಈ ವಿಷಯನ ಹೇಳಲೇಬೇಕು ನಿಂಗೆ ಅಂತ ಅನಿಸಿದ್ದು ಎಂದಳು ರಾಗಿಣಿ. ಒಂದು ಕ್ಷಣ ಬಿಟ್ಟು ಮತ್ತೆ ಮುಂದುವರೆದು, ಸರಿಯಾಗಿ ವಿಷಯ ತಿಳಿದೆ ನೀವಿಬ್ಬರೂ ಮದುವೆ ಆಗಿದ್ದರೆ 3 ಜನರ ಜೀವನ ಹಾಳಾಗ್ತಿತ್ತು. 3 ಜನರದ್ದೇನೋ ಗೊತ್ತಿಲ್ಲ, ಆದರೆ ನಿಮ್ಮಿಬ್ಬರ ಜೀವನ ಅಂತೂ ಹಾಳಾಗ್ತಿತ್ತು.
ಸೊ ನಾನು ಈ ವಿಷಯ ಹೇಳಿಬಿಟ್ಟೆ ಅಣ್ಣ ಎಂದಿದ್ದಳು. ನೋಡಿದ್ಯಾ, ಇಲ್ಲೇನಾದರೂ ದುರುದ್ದೇಶ ಕಾಣ್ತಾ ಇದೆಯಾ? ನಿನ್ನ ಉದ್ದೇಶ ತುಂಬ ಒಳ್ಳೆಯದಿದೆ. ಸೊ ನೀನೇನು ಸಾರಿ ಕೇಳಬೇಕಾಗಿಲ್ಲ. ನೀನು ಯಾವ ತಪ್ಪು ಮಾಡಿಲ್ಲ. ಇಷ್ಟೆಲ್ಲ ವಿಷಯ ಕೇಳಿದ್ಮೇಲೆ ನನಗೂ ಕೂಡ ಪ್ರಾರ್ಥನಾ ಮತ್ತು ಪ್ರಸಾದ್ ಒಂದಾಗಬೇಕು ಅಂತಾನೇ ಇದೆ. ದೇವರು ಅವರನ್ನು ಒಂದು ಮಾಡಬೇಕಂತಾನೆ ನನ್ನನ್ನು ಕರೆಸಿದಾನೇನೋ ಎಂದಿದ್ದ ಸಂದೀಪ್. ರಾಗಿಣಿ ಸಂದೀಪ್ನನ್ನು ನೋಡಿ, ಅಣ್ಣ ನೀನು ನಿಜವಾಗ್ಲೂ ಗ್ರೇಟ್. ನಿನ್ನ ವ್ಯಕ್ತಿತ್ವ ಎಂಥದ್ದು, ಯಾವುದೇ ಕಷ್ಟಕರವಾದ ಸಂದರ್ಭದಲ್ಲಿ ಚೆನ್ನಾಗಿ ಅದನ್ನ ವಿಶ್ಲೇಷಣೆ ಮಾಡಿ ತಿಳ್ಕೊಂಡು ನಿರ್ಧಾರ ತಗೊಳ್ತೀಯ ಅಂತ ಗೊತ್ತಿತ್ತು. ಆದರೂ ಇದು ನಿನ್ನ ಮದುವೆ ವಿಷಯ ಅಲ್ವಾ? ಅದು ಬೇರೆ, ನೀನು ತುಂಬಾ ಕನಸು ಕಟ್ಕೊಂಡಿದ್ದೆ. ಪ್ರಾರ್ಥನಾ ನಿನಗೆ ತುಂಬ ಇಷ್ಟ ಆಗಿದ್ಲು. ಅದಕ್ಕೆ ಈ ವಿಷಯದಲ್ಲಿ ನೀನು ಹೇಗೆ ರಿಯಾಕ್ಟ್ ಮಾಡ್ತೀಯ ಅಂತ ಭಯ ಇತ್ತು. ಆದರೆ ನಿಜವಾಗ್ಲೂ ನೀನು ತುಂಬ ಗ್ರೇಟ್ ಎಂದಿದ್ದಳು ರಾಗಿಣಿ. ಸಂದೀಪ್ ಏನೂ ಮಾತನಾಡಲಿಲ್ಲ. ಸುಮ್ಮನೆ ಮಂದಹಾಸ ಬೀರಿದ್ದ. ಅಣ್ಣ ಈಗೇನು ಮಾಡೋದು? ಅಷ್ಟಕ್ಕೂ ನಾವಿಲ್ಲಿ ಪ್ರಸಾದ್ ಮತ್ತು ಪ್ರಾರ್ಥನಾಳನ್ನು ಒಂದು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ. ಆದರೆ ಅಲ್ಲಿ ಏನಾಗಿದೆ ಅಂತಲೇ ನಮ್ಗೆ ಗೊತ್ತಿಲ್ಲ. ಪ್ರಸಾದ್ ಸರ್ ಮತ್ತೆ ವಾಪಸ್ ಬಂದಿದ್ರಾ? ಅವರಿಬ್ಬರು ಮಾತಾಡಿ ಒಂದು ನಿರ್ಧಾರ ತಗೊಂಡಿದ್ದಾರಾ? ಒಂದು ಗೊತ್ತಿಲ್ಲ. ಅಷ್ಟಕ್ಕೂ ಅಕಸ್ಮಾತ್ ಅವರಿಬ್ಬರ ಮಧ್ಯೆ ಇನ್ನೂ ಪ್ರೀತಿ ಇದ್ದರೂ ಈಗ ನಿನ್ನ ಮತ್ತು ಪ್ರಾರ್ಥನಾ ಮದುವೆ ಫಿಕ್ಸ್ ಆಗಿದೆ. ಇದೆಲ್ಲ ಹೇಗೆ ಸರಿ ಮಾಡೋದು? ಸುಲಭ ಅಂತೂ ಇಲ್ಲ. ಏನು ಮಾಡೋದಣ್ಣ ಎಂದು ಚಿಂತಾಕ್ರಾಂತಳಾಗಿ ಕೇಳಿದ್ದಳು ರಾಗಿಣಿ. ರಾಗಿಣಿ, ನಾನು ಅಷ್ಟೊಂದು ದೂರದ ಯೋಚನೆ ಈಗ ಸದ್ಯಕ್ಕೆ ಮಾಡಿಲ್ಲ. ಆದರೆ ಈಗ ಏನಾದರೂ ಒಂದು ಮಾಡಲೇಬೇಕು. ಮೊದಲಿಗೆ ನಾವು ಪ್ರಾರ್ಥನಾ ಹತ್ರ ಮಾತಾಡೋಣ. ಆಮೇಲೆ ಏನು ಮಾಡಬೇಕಂತ ಆಮೇಲೆ ನೋಡಿದ್ರಾಯ್ತು. ನಾಳೆನೇ ನೀನು ಅವಳ ಮನೆಗೆ ಹೋಗಿ ಅವಳ ಹತ್ರ ಮಾತಾಡು ಎಂದ ಸಂದೀಪ್. ನಾನು ಅಲ್ಲಿಗೆ ಹೋಗಿ ಅವಳ ಹತ್ರ ಈ ವಿಷಯನ ಮಾತಾಡೋದಾ? ನನ್ನ ಹತ್ರ ಆಗಲ್ಲಪ್ಪ. ನಾನು ಹೇಗೆ ಹೇಳಲಿ ಈ ವಿಷಯನೆಲ್ಲ? ಅಣ್ಣಂಗೆಲ್ಲ ವಿಷಯ ಗೊತ್ತಾಗಿದೆ, ನಾನೇ ಹೇಳಿದ್ದೀನಿ ಅಂತಲ್ಲ. ನೀನೇ ಮಾತಾಡು ಎಂದಳು ರಾಗಿಣಿ. ಅಯ್ಯೋ ಚಿನ್ಕುರುಳಿ, ಯಾಕೆ ಅಷ್ಟೊಂದು ಹೆದರ್ಕೊಳ್ತೀಯ? ಅಷ್ಟಕ್ಕೂ ನಾನು ಅಲ್ಲಿಗೆ ಹೋಗಿ ರಾಗಿಣಿ ನನ್ನ ತಂಗಿ, ಅವಳು ನನಗೆ 2 ವರ್ಷದಿಂದ ಏನೇನಾಗಿತ್ತು ಅನ್ನೋದನ್ನು ಹೇಳಿದ್ಲು ಅಂತ ನೇರವಾಗಿ ಮಾತಾಡೋಕ್ಕಾಗತ್ತಾ? ನೀನಲ್ಲಿಗೆ ಹೋಗಿ ನನ್ನ ಬಗ್ಗೆ ಮಾತಾಡೋದು ಬೇಡ. ಅವಳ ಮನಸ್ಸಲ್ಲಿ ಏನಿದೆ, ಏನೇನಾಯಿತು ಇಲ್ಲಿ ತನಕ ಅನ್ನೋದನ್ನು ಫಸ್ಟ್ ಕೇಳಿ ತಿಳ್ಕೊ. ಹೇಗಿದ್ರೂ ನೀ ನನ್ನ ತಂಗಿ ಅನ್ನೋ ವಿಷಯ ಅವಳಿಗೆ ಗೊತ್ತಾಗಲೇಬೇಕಿತ್ತು ತಾನೇ. ಅದು ಯಾವಾಗಲೂ ಗೊತ್ತಾಗೋದು ನಾಳೆನೇ ಗೊತ್ತಾಗಲಿ ಅಷ್ಟೇ. ಇನ್ನು ನಮ್ಮ ಪ್ಲ್ಯಾನಲ್ಲಿ ಚೇಂಜಸ್ ಏನೂ ಇಲ್ಲ. ನಾಳೆ ನೀನು ಅಲ್ಲಿಗೆ ಹೋಗಿ ಮಾತಾಡ್ತೀಯ ಅಷ್ಟೇ ಎಂದಿದ್ದ ಸಂದೀಪ್. ಸರಿ ಆಯಿತು, ನಾನೇ ಹೋಗಿ ಮಾತಾಡ್ತೀನಿ ಎಂದು ಅಳುವ ಧ್ವನಿಯಲ್ಲಿ ಹೇಳಿದಳು ರಾಗಿಣಿ. ಇನ್ನೇನು, ನಮ್ಮ ನಾಳೆ ಪ್ಲ್ಯಾನ್ ರೆಡಿ ಆಯ್ತಲ್ಲ, ಸರಿ ಹೋಗೋಣ. ನಾನಿವತ್ತು ಸಂಜೆನೇ ಮನೆಗೆ ಹೋಗ್ತೀನಿ. ನಂಗೆ ಸ್ವಲ್ಪ ಒಬ್ಬನೇ ಇರಬೇಕು ಅಂತ ಅನಿಸ್ತಾ ಇದೆ. ಮತ್ತೆ ಇಲ್ಲಿ ಇರುವಂಥ ಒತ್ತಾಯ ಮಾಡಬೇಡ. ನಿನ್ನ ಚಿಕ್ಕಪ್ಪ ಚಿಕ್ಕಮ್ಮ ಏನಾದರೂ ಹೇಳಿದ್ರು ಪ್ಲೀಸ್ ನೀನೇ ಮ್ಯಾನೇಜ್ ಮಾಡು ಎಂದ ಸಂದೀಪ್. ಓಕೆ ಅಣ್ಣ, ನೀನು ಇಷ್ಟೆಲ್ಲ ಪ್ಲೀಸ್ ಅಂತ ಹೇಳಬೇಕು ಅಂತ ಏನಿಲ್ಲ, ನಂಗೆ ಅರ್ಥ ಆಗುತ್ತೆ. ನಾಳೆ ಎಷ್ಟು ಗಂಟೆಗೆ ಎಲ್ಲಿರಬೇಕು ಅಂತ ಮೆಸೇಜ್ ಮಾಡು, ಬರ್ತೀನಿ ಎಂದಳು ರಾಗಿಣಿ. ನೀನೆಲ್ಲಿಗೂ ಬರೋದು ಬೇಡ. ನಾಳೆ ನಾನು ಇಲ್ಲಿಗೆ ಬಂದು ನಿನ್ನ ಕರ್ಕೊಂಡು ಹೋಗ್ತೀನಿ. ಹಾಂ, ಇನ್ನೊಂದು ವಿಷಯ ಕೇಳಬೇಕು ಅಂತ ಇದ್ದೆ. ಪ್ರಸಾದ್ ಯಾಕೆ ಇದ್ದಕ್ಕಿದ್ದಂತೆ ಯಾರಿಗೂ ಏನೂ ಹೇಳಿದೆ, ಅದರಲ್ಲೂ ವಿಶೇಷವಾಗಿ ಪ್ರಾರ್ಥನಾಳಿಗೂ ಏನೂ ಹೇಳಿದೆ ಅಮೇರಿಕಕ್ಕೆ ಹೋಗಿದ್ದು? ಅಥವಾ ಅವರಿಬ್ಬರ ಮಧ್ಯೆ ಏನಾದರೂ ಆಗಿತ್ತಾ? ನಿಂಗೆ ವಿಷಯ ಗೊತ್ತಿಲ್ವೇನೋ ಎಂದು ಕೇಳಿದ್ದ. ಹಾಗೇನಿಲ್ಲ ಅಣ್ಣ, ಅವಳು ನನಗೆ ಎಲ್ಲ ವಿಷಯನೂ ಹೇಳಿದಾಳೆ. ಹಾಗೇನಾದರೂ ಅವರಿಬ್ಬರ ಮಧ್ಯೆ ಜಗಳ ಮನಸ್ತಾಪ ಆಗಿದ್ದಿದ್ರೆ ಆ ವಿಷಯನೂ ನನಗೆ ಪಕ್ಕ ಹೇಳಿರ್ತಿದ್ಲು. ನಿಜ ಏನಂದರೆ ಅವತ್ತವರನ್ನು ಕೊನೆ ಸಲ ನೋಡಿದ ದಿನ ಅವಳು ಪ್ರಸಾದ್ ಸರ್ಗೆ ಪ್ರಪೋಸ್ ಮಾಡಬೇಕಂತ ಅಂದ್ಕೊಂಡಿದ್ಲು. ಮತ್ತು ನಾನು ಆಫೀಸಲ್ಲಿ ಅವಳ ಜೊತೆನೇ ಇದ್ದೆ. ನಂಗೆ ಇನ್ನೂ ನೆನಪಿದೆ, ಬೆಳಿಗ್ಗೆ ಒಮ್ಮೆ ಅವಳು ಅವ್ರ ಹತ್ರ ಮಾತಾಡಿದ್ಲು. ಆಗ ಅವಳು ಖುಷಿಯಿಂದನೇ ಇದ್ಲು. ಸೊ ಅವರಿಬ್ಬರ ಮಧ್ಯ ಏನಾಗಿರ್ಲಿಕ್ಕಿಲ್ಲ. ಏನಾದರೂ ಅಷ್ಟೊಂದು ಗಂಭೀರವಾದ ವಿಷಯ ಇದ್ದರೆ ನನ್ನ ಹತ್ರ ಹೇಳೇ ಹೇಳ್ತಿದ್ಲು. ಕೊನೆ ಪಕ್ಷ ಅವ್ರ ಮನೆಗೆ ಹೋದಾಗಾದರೂ ಖಂಡಿತವಾಗಿ ಹೇಳ್ತಿದ್ಲು ಎಂದಳು ರಾಗಿಣಿ. ಓಕೆ ಎಂದು ತಲೆ ಕೊಡವಿಕೊಂಡ ಸಂದೀಪ್. 2 ದಿನದಲ್ಲಿ ಏನೆಲ್ಲ ಆಗೋಯ್ತು. ನೀನು ಇಂಡಿಯಾಕ್ಕೆ ವಾಪಸ್ ಬರ್ತೀಯಾ ಅಂದ ತಕ್ಷಣವೇ ನಂಗೆ ತುಂಬ ವಿಚಿತ್ರ ಅನಿಸಿತ್ತು. ಏನೋ ಬಾಂಬ್ ಹಾಕ್ತೀಯ ಅಂತ ಅನಿಸಿತ್ತು. ಆದರೆ ಈ ಥರ ಒಂದು ದೊಡ್ಡ ಬಾಂಬ್ ಬ್ಲಾಸ್ಟ್ ಮಾಡಿ ನನ್ನ ಜೀವನನೇ ಅಲ್ಲೋಲ ಕಲ್ಲೋಲ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ. ಮಹಾ ತಿರುವು ಸಿಕ್ಕಿದೆ ನನ್ನ ಲೈಫ್ಗೆ ಎಂದು ರೇಗಿಸಿದ್ದ ಅವಳನ್ನು. ಮುಂದುವರಿಯುವುದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ. ಇನ್ನೂ ವಿಧವಾದ ಕಥೆ ಕೇಳಲು ಕಥಾಲೋಕ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.
ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಜೊತೆಯಾಗೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.